ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗಿನಿಂದ ಬಿಡುಗಡೆ ಆಗುತ್ತೆ, ಅಂದರೆ 24ನೇ ಕಂತಿನ ಹಣ ಯಾವಾಗಿನಿಂದ ಬಿಡುಗಡೆ ಆಗುತ್ತೆ ಅಂತ ಬಿಟ್ಟು ಸಾಕಷ್ಟು ದಿನಗಳಿಂದ ಮಹಿಳೆಯರು ವೆಯ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಅಂತ ವೆಯ್ಟ್ ಮಾಡ್ಕೊಂಡು ಬರ್ತಿರುವಂತಹ ಮಹಿಳೆಯರಿಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ. ಸೊ ಅದೇನಂತ ಹೇಳಿದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಜಮಾ ಆಗೋದಕ್ಕೆ ಶುರುವಾಗಿದೆ. ಹೌದು, ಇದು ಪಕ್ಕಾ ಮಾಹಿತಿ, ಸುಳ್ಳು ಮಾಹಿತಿ ಅಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗ್ತಾ ಇದೆ. ಸೊ ಈ ಒಂದು ಹಣ ಸಡನ್ ಆಗಿ ಜಮಾ ಮಾಡಿರುವಂತಹ ಉದ್ದೇಶನಾದ್ರೂ ಏನು? ಡಿಸೆಂಬರ್ ಲಾಸ್ಟ್ ವೀಕಲ್ಲಿ 24ನೇ ಕಂತಿನ ಹಣನ ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಆದರೆ ಸಡನ್ ಆಗಿ ಡಿಸೆಂಬರ್ 18ನೇ ತಾರೀಕಿಂದನೇ ಜಮಾ ಮಾಡ್ತಾ ಇದ್ದಾರಲ್ಲ, ಇದರ ಹಿಂದಿನ ಉದ್ದೇಶನಾದ್ರೂ ಏನು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಎಲ್ರಿಗೂ ಕೂಡ ಜಮಾ ಆಗ್ತಾ ಇದೆಯಾ, ಕೆಲವೊಬ್ಬೊಬ್ಬರಿಗೆ ಮಾತ್ರ ಜಮಾ ಆಗ್ತಾ ಇದೆಯಾ ಅಂತ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಹಾಗೆ ಹೋಗ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಸಾಕಷ್ಟು ಮಹಿಳೆಯರು ವೆಯ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇವತ್ತು ಜಮಾ ಆಗ್ಬೋದೇನೋ, ನಾಳೆ ಜಮಾ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಡಿಯೋನ ಕೂಡ ವಾಚ್ ಮಾಡ್ತಾ ಇದ್ದೀರಾ. ಆದರೆ ಗೃಹಲಕ್ಷ್ಮಿ ಹಣ ಮಾತ್ರ ಬಿಟ್ಟಿರಲಿಲ್ಲ. ಸೊ ಈಗ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ. ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಹೌದು, ಎಲ್ರಿಗೂ ಕೂಡ ಜಮಾ ಆಗ್ತಿರುವಂಥದ್ದು. ನಿಮಗೂ ಕೂಡ ಇನ್ನೂ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ವೆಯ್ಟ್ ಮಾಡಿ. 11 ಗಂಟೆಯಿಂದ ಜಮಾ ಆಗಿದೆ ಅಂದ ತಕ್ಷಣ ಎಲ್ಲರ ಖಾತೆಗೂ ಕೂಡ ಒಂದೇ ಸಲ ಹಣ ಜಮಾ ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬೊಬ್ಬರಿಗೆ ಮಧ್ಯಾಹ್ನ 2 ಗಂಟೆಗೆ ಜಮಾ ಆಗ್ಬೋದು, ಕೆಲವೊಬ್ಬೊಬ್ಬರಿಗೆ 4 ಗಂಟೆಗೆ ಜಮಾ ಆಗ್ಬೋದು, ಕೆಲವೊಬ್ಬೊಬ್ಬರಿಗೆ 8 ಗಂಟೆ, 10 ಗಂಟೆ, ರಾತ್ರಿ 10 ಗಂಟೆಗೂ ಕೂಡ ಜಮಾ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಬೈ ಚಾನ್ಸ್ ಇವತ್ತು ಜಮಾ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಜಮಾ ಆಗ್ಬೋದು, ನಾಡಿದ್ದು ಜಮಾ ಆಗ್ಬೋದು. ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ 3 ರೀತಿಯಾದಂಥ ಹಂತಗಳನ್ನು ಮಾಡ್ಕೊಂಡಿದ್ದಾರೆ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಅಂತ. ಮೊದಲನೇ ಹಂತದಲ್ಲಿ 50% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ. 2ನೇ ಹಂತದಲ್ಲಿ 25% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗುವಂಥದ್ದು. ಇನ್ನು 25% ಅಷ್ಟು ಮಹಿಳೆಯರಿಗೆ 3ನೇ ಹಂತದಲ್ಲಿ ಹಣ ಜಮಾ ಆಗುವಂಥದ್ದು. ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ನಿಮಗೆ ಹಣ ಜಮಾ ಆಗಿದ್ದರೆ ಇನ್ನೊಂದು 2-3 ದಿನದಲ್ಲಿ ಹಣ ಜಮಾ ಆಗತ್ತೆ. ಬೈ ಚಾನ್ಸ್ 2-3 ದಿನದಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ 2ನೇ ಹಂತದಲ್ಲಾದರೂ ನಿಮಗೆ ಜಮಾ ಆಗತ್ತೆ ಸ್ನೇಹಿತರೆ. ವೆಯ್ಟ್ ಮಾಡಿ. ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ 23ನೇ ಕಂತಿನ ಹಣ ಜಮಾ ಆಗಿದೆ. ಕೆಲವು ಜನಗಳಿಗೆ ಇನ್ನೂ ಕೂಡ 23ನೇ ಕಂತಿನ ಹಣ ಜಮಾ ಆಗಿಲ್ಲ. ಸೊ 23ನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿಲ್ವೋ ಅಂಥವರಿಗೆ 24ನೇ ಕಂತಿನ 2,000 ರೂಪಾಯಿ ಹಣದ ಜೊತೆಯಲ್ಲಿ 4,000 ರೂಪಾಯಿ ಜಮಾ ಆಗುತ್ತೆ. 2,000 ರೂಪಾಯಿ 23ನೇ ಕಂತಿಂದು, ಇನ್ನು 2,000 ರೂಪಾಯಿ 24ನೇ ಕಂತಿಂದು. 2 ಕಂತಿನ ಹಣನ ನಾವು ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ CM ಆಗಿರುವಂತಹ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಾಸನದಲ್ಲೂ ಇದ್ರ ಬಗ್ಗೆ ಮಾಹಿತಿನ ನೀಡಿದರೆ, ನಾನು ಕೂಡ ಕಳೆದ 3-4 ದಿನದ ಹಿಂದೆನೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆ, ಈಗ ಸಡನ್ ಆಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಮಾಡ್ತಿರುವಂಥ ಉದ್ದೇಶನಾದರೂ ಏನು? ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಜಮಾ ಆಗಬೇಕಾಗಿತ್ತು. ಬೈ ಚಾನ್ಸ್ ಈ ಒಂದು ತಿಂಗಳಲ್ಲಿ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಜನವರಿ ತಿಂಗಳಲ್ಲಿ ಹಣನ ಜಮಾ ಮಾಡುವ ಪ್ಲಾನ್ ಇತ್ತು. ಆದರೆ ಸಡನ್ ಆಗಿ ಇವತ್ತು ಬೆಳಗ್ಗೆ 11 ಗಂಟೆಯಿಂದ ಏನಕ್ಕೋಸ್ಕರ ಹಣ ಜಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಡೌಟ್ಸ್ ಇರುತ್ತೆ ಸ್ನೇಹಿತರೆ. ಹೌದು, ಈ ಒಂದು ಡೌಟ್ಸು ಹಿಂದಿರುವಂತಹ ಉದ್ದೇಶ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗಾಗಲೇ ಸದನದಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ನಿಮಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಈಗಾಗಲೇ ಸಿಕ್ಕಿದೆ. 2025 ಫೆಬ್ರವರಿ ಹಾಗೂ ಮಾರ್ಚ್ ಈ 2 ತಿಂಗಳ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಅಂದರೆ BJP ಸಚಿವರೆಲ್ಲರೂ ಕೂಡ ಸದನದಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಪ್ರಶ್ನೆನ ಕೇಳಿತ್ತು.
ಫೆಬ್ರವರಿ ಹಾಗೂ ಮಾರ್ಚ್ 2025 ಈ 2 ತಿಂಗಳ ಹಣ ಯಾರಿಗೂ ಕೂಡ ₹1 ಹಣ ಜಮಾ ಮಾಡಿಲ್ಲ. ಎಲ್ಲಿಗೆ ಹೋಯಿತು? ಒಂದು ಕಂತಿನ ಹಣ ಜಮಾ ಮಾಡೋದಕ್ಕೆ 2,500 ಕೋಟಿಯಷ್ಟು ಹಣನ ಎತ್ತಿಟ್ಕೊಳ್ಬೇಕಾಗತ್ತೆ. 2 ಕಂತಿನ ಹಣ ಜಮಾ ಮಾಡೋದಕ್ಕೆ ಹತ್ತತ್ರ 5,000 ಕೋಟಿಯಷ್ಟು ಹಣ ಎತ್ತಿಟ್ಕೊಳ್ಬೇಕಾಗತ್ತೆ. 5,000 ಕೋಟಿಯಷ್ಟು ಹಣ ಎಲ್ಲಿಗೆ ಹೋಯಿತು? ಯಾರಿಗೂ ಕೂಡ ಇನ್ನೂ ಜಮಾ ಆಗಿಲ್ಲಲ್ಲ, 2 ಕಂತಿನ ಹಣ ಜಮಾ ಆಗಬೇಕಲ್ಲ, ಎಲ್ಲಿಗೆ ಹೋಯಿತು ಅಂತೇಳ್ಬಿಟ್ಟು ಕೂಡ ಕೇಳಿದ್ದಾರೆ. ಸೊ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫಸ್ಟು ಸ್ಟಾರ್ಟಿಂಗಲ್ಲಿ ಇಲ್ಲ, ನಾವೆಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡಿದ್ದೀವಿ, ಯಾವುದು ಕೂಡ ಪೆಂಡಿಂಗ್ ಇಲ್ಲ, ಈಗಾಗಲೇ 23ನೇ ಕಂತಿನ ಹಣ ತನಕ ಬಿಡುಗಡೆ ಮಾಡಿದ್ದೀವಿ, 24ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗಾಗಲೇ ಮಾಹಿತಿನ ಕೊಟ್ಟಿದ್ರು. ಅದಾದಮೇಲೆ ಗಲಾಟೆಗಳು ಜಾಸ್ತಿ ಆಗ್ತಾ ಒಪ್ಕೊಳ್ಳೇಬೇಕಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಪ್ಕೊಂಡ್ರು, ಹೌದು ನಮ್ಮ ಕಡೆಯಿಂದ ತಪ್ಪಾಗಿರೋದಂತೂ ಹೌದು, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ನಾವು ಜಮಾ ಮಾಡಿಲ್ಲ, ಅದನ್ನು ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ, CM ಆಗಿರುವಂತಹ ಸಿದ್ದರಾಮಯ್ಯನವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳಿದ್ರು. ಸೊ ಹಣಕಾಸು ಇಲಾಖೆ ಸಚಿವರಾದಂತಹ CM ಆಗಿರುವಂತಹ ಸಿದ್ದರಾಮಯ್ಯನವರು, CM ಅವರೇ, ಹಣಕಾಸು ಇಲಾಖೆಯ ಸಚಿವರು ಕೂಡ ಅವರೇ. ಹಣಕಾಸು ಇಲಾಖೆ ಕಡೆಯಿಂದ ಹಣ ಬಿಡುಗಡೆ ಆದರೆ ಮಾತ್ರ ಮಹಿಳೆಯರಿಗೆ ಹಣ ಜಮಾ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ಇಬ್ಬರಿಗೂ ಕೂಡ ಗೊತ್ತು ಇದ್ರ ಬಗ್ಗೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಗೊತ್ತು, ಹಣಕಾಸು ಇಲಾಖೆ ಸಚಿವರಾದಂತಹ ಸಿದ್ದರಾಮಯ್ಯನವರಿಗೂ ಗೊತ್ತು. ಸೊ ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಜಮಾ ಆಗಿಲ್ಲ ಅಂತೇಳ್ಬಿಟ್ಟು ಇಬ್ಬರಿಗೂ ಕೂಡ ಗೊತ್ತಿದೆ. ಆದರೂ ಕೂಡ ಇಲ್ಲ, ಹಣ ಜಮಾ ಮಾಡಿದ್ದೀವಿ ಅಂತೇಳ್ಬಿಟ್ಟು ಸುಮ್ಮನೆ ಕಾಗೆ ಹಾರಿಸಿದ್ರು. ಸೊ ಅದಾದಮೇಲೆ ಇಲ್ಲ ಅಂತೇಳ್ಬಿಟ್ಟು ತಪ್ಪು ಒಪ್ಕೊಂಡ್ರು, 2 ಕಂತಿನ ಹಣ ನಾವು ಜಮಾ ಮಾಡದೇ ಇರೋದು ಹೌದು ಅಂತೇಳ್ಬಿಟ್ಟು ತಪ್ಪು ಒಪ್ಕೊಂಡ್ರು. ಸೊ ಈಗ ಅದಕ್ಕೋಸ್ಕರ ಹಣ ಜಮಾ ಮಾಡಿರುವಂಥದ್ದು. ಸೊ ಫೆಬ್ರವರಿ ಹಾಗೆ ಮಾರ್ಚು 2 ಕಂತಿನ ಹಣ ಪೆಂಡಿಂಗ್ ಇರೋದು ನಿಜ, ಆದರೆ ನಾವು ಅತಿ ಶೀಘ್ರದಲ್ಲೇ ಈ ಒಂದು ಹಣನ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಸ್ವತಃ ಸಿದ್ದರಾಮಯ್ಯನವರು ಭರವಸೆನ ಕೊಟ್ಟಿದ್ರು. ಸೊ ಸೋಮವಾರದಿಂದ ಈ ಒಂದು ಹಣ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳಿದರು. ಆದರೆ ಸೋಮವಾರ ಹಣ ಬಿಡುಗಡೆ ಮಾಡಿಲ್ಲ. ನಿನ್ನೆ ಕೂಡ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ ಹಣ ಬಿಡುಗಡೆ ಆಯ್ತಾ ಅಂತೇಳ್ಬಿಟ್ಟು, ನಿನ್ನೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಆದರೆ ಇವತ್ತು ಬೆಳಿಗ್ಗೆ 11 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸಾಕಷ್ಟು ಮಹಿಳೆಯರಿಗೆ ಇದಂತೂ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಎಷ್ಟೋ ಜನರು ವೆಯ್ಟ್ ಮಾಡ್ತಾ ಇದ್ದೀರಾ, ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತೇಳ್ಬಿಟ್ಟು. ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ವೆಯ್ಟ್ ಮಾಡ್ತಾ ಇದ್ದವರಿಗೆ ಎಲ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ರೇಷನ್ನ ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಗ್ಯಾಸ್ ತೆಗೆದುಕೊಳ್ಳೋದಕ್ಕಾಗಿರ್ಬೋದು, ಅಥವಾ ಕುಟುಂಬದ ಸಂಸಾರ ನಡೆಸೋದಕ್ಕಾಗಿರ್ಬೋದು, ಅಥವಾ ಯಾವುದೋ ಒಂದು ಖರ್ಚಿಗೆ, ಮಕ್ಕಳಿಗೆ ಎಜುಕೇಷನಿಗೆ, ಬುಕ್ಸು ಅಥವಾ ಬೇರೆ ಬೇರೆ ಖರ್ಚುಗಳಿರುತ್ತಲ್ಲ, ಹಾಸ್ಪಿಟ್ಲಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಹಣ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಅನುಕೂಲಗಳಾಗಿದೆ. ಅವರ ಖರ್ಚಿಗಂತೂ ಅದರಿಂದ ಉಪಯೋಗ ಆಗಿದೆ. 2,000 ರೂಪಾಯಿ ಪ್ರತಿ ತಿಂಗಳು ಯಾರು ಕೊಡ್ತಾರೆ ಹೇಳಿ? ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಏನೇ ಇರಲಿ ಕೊಡ್ತಾ ಇದೆ. ಆದರೆ ಸೊ ಈ ಒಂದು ಹಣನ ಸರಿಯಾಗಿ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡಬೇಕು. ಪ್ರತಿ ತಿಂಗಳು ಕೂಡ ಹಣ ಜಮಾ ಮಾಡ್ತಾ ಬಂದರೆ ಈ ರೀತಿಯಾಗಿ ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು ಪೆಂಡಿಂಗ್ ಉಳಿಯೋದಕ್ಕೆ ಚಾನ್ಸ್ ಇಲ್ಲ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಬಂದು ಹತ್ತತ್ರ 2 ವರ್ಷ 4 ತಿಂಗಳಾಯಿತು. 2 ವರ್ಷ ಅಂತ ಹೇಳಿದ್ರೆ 24 ತಿಂಗಳು ಪ್ಲಸ್ 4 ತಿಂಗಳು 28 ತಿಂಗಳು. 28 ತಿಂಗಳಿಂದು ಹಣ ಬರಬೇಕಾಗಿತ್ತು. ಹತ್ತತ್ರ 28 ಕಂತಿನ ಹಣ ನಿಮಗೆ ಬರಬೇಕಾಗಿತ್ತು. ಈಗ ಬಿಡುಗಡೆ ಆಗಿರೋದು 24ನೇ ಕಂತಿನ ಹಣ. ಇನ್ನೂ 4 ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಹೌದು, ಇನ್ನೂ 4 ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಪ್ರತಿ ತಿಂಗಳು ಹಣ ಜಮಾ ಮಾಡಿದ್ರೆ ಯಾರಿಗೂ ಕೂಡ ಸಮಸ್ಯೆ ಇಲ್ಲ. ಯಾವ ವಿಪಕ್ಷಗಳು ಕೂಡ ಯಾರೂ ಮಾತನಾಡೋದಿಲ್ಲ. ಪ್ರತಿ ತಿಂಗಳು ಹಣ ಜಮಾ ಮಾಡ್ಕೊಂತ ಬಂದರೆ ಯಾರು ಕೇಳ್ತಾರೆ? ಸೊ ಇವರ ತಪ್ಪಿದೆ, ಅವರು ಕೇಳ್ತಾರೆ, ಹೌದಾ? ಸೊ ತಪ್ಪನ್ನು ಏನಕ್ಕೋಸ್ಕರ ಮಾಡ್ಕೊಂಡಿದ್ದೀರಾ? ಹಣ ಜಮಾ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾಕೆ ಮತ್ತಿಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ? ಹಣ ಕರೆಕ್ಟಾಗಿ ಜಮಾ ಮಾಡಿ. ಪ್ರತಿ ತಿಂಗಳು ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಆ ಒಂದು ಡೇಟಿಗೆ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡ್ತಾ ಬನ್ನಿ. ಆಗ ವಿಪಕ್ಷಗಳು ಮಾತನಾಡೋದಿಲ್ಲ, ಯಾರೂ ಕೂಡ ಪ್ರಶ್ನೆನ ಕೇಳೋ ಹಾಗೆ ಇಲ್ಲ, ಕೇಳೋ ರೈಟ್ಸ್ ಕೂಡ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಇವರ ತಪ್ಪೇ ಇಲ್ಲಲ್ಲ. ಹಾಗಾಗಿ ಹೇಗೆ ಕೇಳ್ತಾರೆ ವಿಪಕ್ಷಗಳು, ಹೇಗೆ ಕೇಳ್ತಾರೆ ಕ್ವಶನ್ನ? ಹೌದಾ ಅಲ್ವಾ?
ಸೊ ಹಾಗಾಗಿ ನಾವು ಕೂಡ ನಮ್ಮ ಚಾನಲ್ ಕಡೆಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ಒಂದೇ ಒಂದು, ಎಲ್ಲ ಮಹಿಳೆಯರಿಗೂ ಕೂಡ ಇದು ಉಪಯೋಗ ಆಗ್ತಾ ಇದೆ. ದಯವಿಟ್ಟು ನೀವು ಒಂದು ಡೇಟನ್ನು ಫಿಕ್ಸ್ ಮಾಡಿ, ಆ ಒಂದು ಡೇಟಿನಿಂದ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡ್ತಾ ಬನ್ನಿ. ಈ ತಿಂಗಳು ಜಮಾ ಮಾಡಿದ್ರಿ, ಮುಂದಿನ ತಿಂಗಳು ಜಮಾ ಮಾಡಿದ್ರಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಈ ರೀತಿಯಾಗಿ ಸಾಕಷ್ಟು ಜನಗಳಿಗೆ ಆಗ್ತಾ ಇದೆ. ಕೆಲವು ಜನಗಳಿಗೆ ಇನ್ನೂ ಕೂಡ ಹಣ ಜಮಾ ಮಾಡ್ತಾ ಇಲ್ಲ. ಸೊ ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಅವರಿಗೆ ಹಣ ಜಮಾ ಮಾಡ್ತಾನೆ ಇಲ್ಲ. ಎಷ್ಟೋ ಮಹಿಳೆಯರು ಇವತ್ತು ಬಂತ ನಾಳೆ ಬಂತ ಅಂತ ಹೇಳ್ಬಿಟ್ಟು ಪಾಸ್ಬುಕ್ಕನ್ನು ದಿನಾ ಬ್ಯಾಂಕಿಗೆ ಹೋಗಿ ವಿಚಾರಿಸ್ಕೊಂಡು ಬರ್ತಾ ಇದ್ದಾರೆ ತಗೊಂಡೋಗಿ. ಸೊ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಹಣ ಜಮಾ ಮಾಡೋದಕ್ಕೆ ಶುರು ಮಾಡಿ. ಎಲ್ರಿಗೂ ಕೂಡ ಹಣ ಜಮಾ ಮಾಡಿ. ಕೆಲವೊಬ್ಬೊಬ್ಬರಿಗೆ ಹಣ ಜಮಾ ಆಗ್ತಾ ಇದೆ, ಕೆಲವೊಬ್ಬೊಬ್ಬರಿಗೆ ಹಣ ಜಮಾ ಆಗದೇ ಇರೋದು. ಈ ರೀತಿಯಾಗಿ ಮಾಡೋದಕ್ಕಂತ ಹೋಗಬೇಡಿ. ಸಾಕಷ್ಟು ಮಹಿಳೆಯರು ಬಡವರಿದ್ದಾರೆ, ಅಂಥವರಿಗೆ ಈ ಒಂದು ಯೋಜನೆಯಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ಇದನ್ನು ಗಮನ ಹರಿಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಚಾನಲ್ ಕಡೆಯಿಂದ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಸ್ನೇಹಿತರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈಗ ಏನಾದರೂ ಹಣ ಜಮಾ ಆಗಿದ್ರೆ, 24ನೇ ಕಂತಿನ ಹಣ ಇವತ್ತು ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನಾಳೆ ಜಮಾ ಆದರೂ ಕೂಡ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ಕಮೆಂಟ್ಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಬನ್ನಿ. ಈ ಒಂದು ವಿಡಿಯೋನ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.